ನಾಲ್ವರು ಅತೃಪ್ತರಿಗೆ ಸ್ಪೀಕರ್ ರಮೇಶ್ ಕುಮಾರ್ ನೋಟಿಸ್ ಜಾರಿ ಮಾಡಿರುವ ಹಿನ್ನೆಲೆ ವಿಚಾರಣೆಗೂ ಮುನ್ನ ದೇವರ ಮೊರೆ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ. ಯಾಕಂದರೆ ನಿನ್ನೆಯಷ್ಟೇ ಉಮೇಶ್ ಜಾಧವ್ ಮಾಜಿ ಶಾಸಕ, ಕಲಬುರಗಿಯ ಚಿಂಚೋಳಿಯ ಮಾಜಿ ಶಾಸಕ, ಹಾಗೆಯೇ ಮುಂದೆ ಈಗಾಗಲೇ ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ, ಅವರು ಕೂಡ ದೇವರ ಮೊರೆ ಹೋಗಿದ್ರು. ಇದೀಗ ರಮೇಶ್ ಜಾರಕಿಹೊಳಿ ಕೂಡ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಗಣೇಶ್ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಗಣಪತಿ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಾಳೆ ಸ್ಪೀಕರ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ರಮೇಶ್ ಜಾರಕಿಹೊಳಿ ಕೂಡ. ಸೊ ಹಾಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸೊ ಒಂದು ಕಡೆ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದು, ಜೊತೆಗೆ ಅನೇಕ ಸಭೆಗಳಿಗೆ ಗೈರಾಗಿದ್ದು. ನೋಡ್ತಾ ಇದ್ರಿ TV5 ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಬೆಳಗಾವಿಯ ಗೋಕಾಕ್ನ ಸಾಹುಕಾರ ಅಂತಲೇ ಕರೆಸ್ಕೊಳ್ಳುವ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ, ಮಾಜಿ ಪೌರಾಡಳಿತ ಸಚಿವರಾಗಿದ್ದರು, ಇದೀಗ ಶಾಸಕರಾಗಿದ್ದಾರೆ. ಸೊ ಭಿನ್ನಮತೀಯರಲ್ಲಿ ಗುರುತಿಸಿಕೊಂಡಿದ್ದಂತಹ ಅಗ್ರಗಣ್ಯ ಶಾಸಕ ನಾಯಕ ಕಾಂಗ್ರೆಸ್ನಲ್ಲಿ. ಸೊ ಹಾಗಾಗಿ ಇನ್ನೂ ಯಾವ ರೀತಿಯಾದಂತಹ ಅವರ ನಡೆ ಇರಬಹುದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಆದರೆ ಅತೃಪ್ತರಿಗೆ ನೋಟಿಸ್ ಕೊಟ್ಟಿರೋ ಹಿನ್ನೆಲೆ ಇವರು ಕೂಡ ಆ ಒಂದು ಪಟ್ಟಿಯಲ್ಲಿದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಪ್ರತಿನಿಧಿ ಶಿವು ಜೋಹಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವು, ಒಂದು ಕಡೆ ಸ್ಪೀಕರ್ ನಿರ್ಧಾರಕ್ಕೆ ಬಿಟ್ಟಂತಹ ವಿಚಾರ, ಹಾಗೆಯೇ ತಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿಲ್ಲ, ನಾನು ಕೆಲವೇ ದಿನಗಳಲ್ಲಿ ನಾನು ಇನ್ಫಾರ್ಮ್ ಮಾಡಿ ಹೋಗಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಆದರೂ ಕೂಡ ಮುಂದೆ ಕಾನೂನಾತ್ಮಕವಾಗಿ ಯಾವ ಕ್ರಮ ತೆಗೆದುಕೊಳ್ತಾರೋ ಸ್ವತಃ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಆ ದಿಗಿಲು ಕಾಡ್ತಾ ಇರಬಹುದಾ? ಸೊ ಹಾಗಾಗಿ ಈ ದೇವಸ್ಥಾನ ಭೇಟಿನ ಹೇಗೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಾಲ್ವರು ಅತೃಪ್ತರಿಗೂ ಕೂಡ ವಿಪ್ ಉಲ್ಲಂಘನೆ ದೂರಿನಡಿ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅನ್ನೋದಕ್ಕಿಂತ ಪ್ರಮುಖವಾಗಿ ಸ್ಪೀಕರ್ ಟ್ರಯಲ್ ಕೋರ್ಟ್ಗೆ ಸಮನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ವಿಚಾರಣೆಯ ನೆಪದಲ್ಲಿ ಸಾಕಷ್ಟು ಸಮಯವನ್ನ ಎಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ರಮೇಶ್ ಕುಮಾರ್ ಅವರು ಮಾಡಬಹುದು. ಮತ್ತೊಂದು ಕಡೆ ಕಾನೂನಿನ ಅಡಿಯಲ್ಲಿ ಶಾಸಕ ಜಾಧವ್ ಅವರು ಏನ್ ಡಿಸೈನ್ ಅನ್ನ ಮಾಡಿದ್ದಾರೆ ಅದರ ಮೇಲೆ ಅನರ್ಹಗೊಳಿಸುವಂತ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದಕ್ಕೆ ಈಗಾಗಲೇ ಸಾಕಷ್ಟು ಚಿಂತನೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಹೀಗಾಗಿ ಉಳಿದ ಮೂವರು ಅತೃಪ್ತರಿಗೂ ಕೂಡ ಅಂದ್ರೆ ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಹಾಗೆ ಮಹೇಶ್ ಕುಮಟಳ್ಳಿ ಅವರು ಕೂಡ ಎಲ್ಲೋ ಒಂದು ಕಡೆ ಆತಂಕ ಶುರುವಾಗಿದೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿನೇ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಗಣೇಶ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ನಾಳೆ ರಮೇಶ್ ಕುಮಾರ್ ಅವರ ಎದುರು ವಿಚಾರಣೆಗೆ ಹಾಜರಾಗ್ತಾ ಇದ್ದೇವೆ, ನಮ್ಗೆ ಒಳ್ಳೆಯದು ಮಾಡಪ್ಪ ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರ ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಮೂರು ಜನ ಜಾಧವ್ ಅವರ ಮೇಲೆ ಯಾವ ರೀತಿಯಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅದೇ ಈ ಮೂರು ಜನರಿಗೂ ಕೂಡ ಅನ್ವಯಿಸುತ್ತೆ ಗುರುಪ್ರಸಾದ್. ಹೀಗಾಗಿ ಎಲ್ಲೋ ಒಂದು ಕಡೆ ಪಕ್ಷಾಂತರ ನಿಷೇಧ ಕಾಯ್ದೆ ನಮಗೆ ತಟ್ಟಿದ್ದೆ ಆದ್ರೆ ಮತ್ತೆ ನಾವು 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೂ ಕೂಡ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂತ ಒಂದು ಭಯ ಈಗ ಏನಂದ್ರೆ ಉಮೇಶ್ ಜಾಧವ್ ಅವರ ವಿಚಾರಣೆ ಬೇರೆ. ಯಾಕೆಂದ್ರೆ ಅವರು ಬಹಿರಂಗವಾಗಿ ಹೇಳ್ಕೊಂಡ್ರು ನನಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ, ಸೊ ನಾನು ಹೊರಗಡೆ ಹೋಗ್ತೀನಿ ಅಂತ. ಈಗಾಗಲೇ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಕೂಡ. ಬಟ್ ಇವರ ವಿಚಾರ ಹಾಗಾಗ್ಲಿಕ್ಕಿಲ್ಲ, ಯಾಕೆಂದ್ರೆ ತಾವು ಕಾಂಗ್ರೆಸ್ನಲ್ಲಿ ಇದ್ದೀವಿ ಅಂತ ಇನ್ನೂ ಕೂಡ ತೋರಿಸ್ಕೊಳ್ತಿದ್ದಾರೆ. ಬಟ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಯಾವ ರೀತಿಯ ಸ್ಪೀಕರ್ ನಡೆ ಇವರ ಮೇಲಿದೆ ಅಂತ ಗುರುಪ್ರಸಾದ್, ಇಲ್ಲಿ ಉಮೇಶ್ ಜಾಧವ್ ಅವರ ಮೇಲೆ ಯಾವ ರೀತಿಯಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅದೇ ಇವರಿಗೂ ಕೂಡ ಅನ್ವಯಿಸುತ್ತೆ. ಅಂದ್ರೆ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಕೂಡ ಅವರ ರಾಜೀನಾಮೆಯನ್ನ ಇನ್ನೂ ಕೂಡ ಸ್ಪೀಕರ್ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಯಾಕೆಂದ್ರೆ ಪೆಂಡಿಂಗ್ ಅನ್ನ ಇಟ್ಟಿದ್ದಾರೆ. ಒಂದು ವೇಳೆ ಆ ರಾಜೀನಾಮೆಯನ್ನ ಅಂಗೀಕರಿಸಬಹುದು ಅಥವಾ ಇನ್ನಷ್ಟು ದಿನ ತಡೆ ಹಿಡಿಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಅದು ಎಲ್ಲವೂ ಕೂಡ ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಿದೆ. ಒಂದು ವೇಳೆ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಅಡಾಪ್ಟ್ ಮಾಡಿದ್ದೇ ಆದ್ರೆ ಉಳಿದ ಮೂವರಿಗೂ ಕೂಡ ಅದನ್ನ ತರಬೇಕಾಗತ್ತೆ. ಯಾಕೆಂದ್ರೆ ಉಮೇಶ್ ಜಾಧವ್ ಅವರು ಇದನ್ನೇ ಇಟ್ಕೊಂಡು ಕೋರ್ಟ್ಗೆ ಹೋಗುವಂತ ಒಂದು ಅವಕಾಶ ಕೂಡ ಇರುತ್ತೆ. ಹೀಗಾಗಿ ಯಾರಿಗೂ ಕೂಡ ನಾಲ್ವರಿಗೂ ಕೂಡ ಒಂದೇ ರೀತಿಯಾಗಿ ಅವರು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ, ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ 3 ಜನ ಶಾಸಕರು ಕೂಡ ಹೇಳಿದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್.